ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಭಾಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಆದರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದ್ದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನು ಅವರು ಸ್ನೇಹಿತರೆಲ್ಲರೂ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತು ಏನು ಈ ಸ್ಥಾನಕ್ಕೆ ಬಂದಿದ್ದಾರೋ ಅಂಥ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮನ್ನು ತೊಗೊಂಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕು ಅಂತೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಏನೋ ಒಂದು ಚಿಲ್ಲರೆ ಕೆಲಸ, ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದ್ದಾರೋ, ವಯಸ್ಸು 65 ಬರ್ತಿದೆ, ನಮಗೆ 33-34 ಅಷ್ಟೇ, 33-34 ನಮ್ಮ ವಯಸ್ಸು, 65 ವಯಸ್ಸು ಇಟ್ಕೊಂಡು ಆ ಚಿಲ್ಲರೆ ಬುದ್ಧಿಗೆ ಹೆಂಗೆ ಕೈ ಹಾಕಿದಾರೋ ನನಗೆ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶಕ್ಕೆ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾರಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತದ್ದು, ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅವನಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ಮ ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಹೌದು, ಈಗ ಬುಲೆಟ್ ಬಿದ್ದು ಡೆತ್ ಆಗಿದ್ದಾನೆ. ಅವರೇ ಇವತ್ತು ಒಂದ್ ನಿಮಿಷ ಆ ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರ್ದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ವರ್ಷಗಳಿಂದ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡೋಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತಂತೇಳಿ ಆ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ. ಅದಕ್ಕೆ 100ರಷ್ಟು ಅನುಭವಿಸೋಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.